ಇವತ್ತ ಶುಕ್ರವಾರ ಜೂನ್ 26ನೇ ತಾರೀಕು ಗೃಹಲಕ್ಷ್ಮಿಯರಿಗೆ ಬೆಳ್ಳಂಬೆಳಿಗ್ಗೆನೆ ಗುಡ್ ನ್ಯೂಸ್ ಬಂದಿದೆ. ಹೌದು ಸ್ನೇಹಿತರೆ, ಯಾರಿಗೆ ಇನ್ನೂ ಹಣ ಜಮಾ ಆಗಿಲ್ಲ, ಪೆಂಡಿಂಗ್ ಹಣ, ರಾಜ್ಯ ಸರ್ಕಾರ ಈಗಾಗಲೇ ಪೆಂಡಿಂಗ್ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದು ಕೆಲವರ ಖಾತೆಗಳಿಗೆ ಈಗಾಗಲೇ ಪೆಂಡಿಂಗ್ ಹಣ ಜಮಾ ಆಗಿದೆ. ಇನ್ನೂ ನಿಮ್ಮ ಖಾತೆಗಳಿಗೆ ಪೆಂಡಿಂಗ್ ಹಣ ಜಮಾ ಆಗಿಲ್ಲ ಅಂದರೆ ಇಮಿಡಿಯೇಟ್ಲಿ ಆಗಿ ಈ ಕೆಲಸವನ್ನು ಮಾಡಬೇಕು. ಹಾಗಿದ್ರೆ ಮಾತ್ರ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗುತ್ತೆ. ಯಾಕಂದರೆ ನಿಮಗೆ ಗೊತ್ತಿರ್ಬೋದು, ಈಗ ಹೊಸ ಅಪ್ಡೇಟ್ ಏನಿದೆ ಅಂದರೆ ಅರ್ಜಿಯನ್ನು ಸಲ್ಲಿಸಬೇಕಂತಾರೆ, ಮರುಪರಿಶೀಲನೆ ಮಾಡ್ತೀವಿ ಅಂತಾರೆ ಮನೆಗೆ ಬಂದು. ಈ ರೀತಿಯಾಗಿ ಇರುವಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಒಂದು ವಾರ್ನಿಂಗನ್ನು ಕೊಟ್ಟಿದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ. ನಾವು ರಿಲೀಸ್ ಮಾಡಿದಂಥ ಹಣ ಇಮಿಡಿಯೇಟ್ಲಾಗಿ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಜಮಾ ಆಗಬೇಕು, ಯಾವುದೇ ಕಾರಣಕ್ಕೂ ಅದು ಎಲ್ಲಿ ಪೆಂಡಿಂಗ್ ಉಳಿಬಾರ್ದು ಅಂತ ಆರ್ಥಿಕ ಇಲಾಖೆಗೆ ತಿಳಿಸಿರುವಂಥದ್ದು. ಕೆಲವೊಂದು ಕಾರಣಾಂತರಗಳಿಂದ ಏನು ಏಪ್ರಿಲ್, ಮೇ, ಜೂನ್ ತಿಂಗಳದ್ದು 3 ತಿಂಗಳದ್ದು ಹಣವನ್ನು ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ. ಕೆಲವೊಂದು ಜಿಲ್ಲೆಗಳಿಗೆ ಬಿಡುಗಡೆ ಆಗಿಲ್ಲ, ಕೆಲವೊಬ್ಬರಿಗೆ ಹಣ ಬಂದಿಲ್ಲ. ಅಂದರೆ ಇಲ್ಲಿ ಬಡವರು ಏನಂತಿದ್ದಾರೆ, ಸರ್ ನಮ್ಮ ಎಲ್ಲ ದಾಖಲಾತಿಗಳು ಎಲ್ಲ ಡೀಟೇಲ್ಸು ಕರೆಕ್ಟಾಗಿದ್ದರೂ ಕೂಡ ನಮಗೆ ಹಣ ಬಂದಿಲ್ಲ. ಕೆಲವ್ರಿಗೆ ಏನು ಏಪ್ರಿಲ್ದು ಬಂದಿಲ್ಲ, ಕೆಲವ್ರಿಗೆ ಜೂನ್ ತಿಂಗಳದ್ದು ಬಂದಿಲ್ಲ, ಕೆಲವ್ರಿಗೆ ಮೇ ತಿಂಗಳದ್ದು ಬಂದಿಲ್ಲ. ಈ ರೀತಿಯಾಗಿ ಕೆಲವೊಂದು ಕಂತುಗಳ ಹಣ ಪೆಂಡಿಂಗ್ ಇದ್ದಾವೆ. ಸೊ ಅವನ್ನ ಮೊದಲು ಬಿಡುಗಡೆ ಮಾಡಿ ಅಂತ ಕೆಲವ್ರು ಕೇಳ್ತಾ ಇದ್ದಾರೆ. ಯಾಕಂದರೆ ಈಗ ರಾಜ್ಯ ಸರ್ಕಾರ ನಿಮಗೆ ಗೊತ್ತಿರ್ಬೋದು, ಕೆಲವ್ರಿಗೆ ಹಣ ಕೊಡೋದನ್ನ ಬಂದ್ ಮಾಡಿ ಕೆಲವು ಬಡವರಿಗೆ ಮಾತ್ರ ಹಣವನ್ನು ಕೊಡಬೇಕಂತ ಮಾಸ್ಟರ್ ಪ್ಲಾನನ್ನು ಮಾಡ್ಕೊಳ್ತಾ ಇದೆ. ಸೊ ಅದು ಒಂದು ಕಡೆಗೆ ಇರಲಿ. ಸೊ ಈಗ ಪೆಂಡಿಂಗ್ ಇರುವಂಥ ಹಣವನ್ನು ನೀವು ಇಟ್ಕೊಳ್ಳುವಂತಿಲ್ಲ, ಅದನ್ನು ಇಮಿಡಿಯೇಟ್ಲಾಗಿ ಬಿಡುಗಡೆ ಮಾಡಿರಂತ DK ಶಿವಕುಮಾರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾದರೆ ಈಗಾಗಲೇ ಆಲ್ರೆಡಿ ಕೆಲವೊಂದು ಜಿಲ್ಲೆಗಳಿಗೆ ಪೆಂಡಿಂಗ್ ಹಣ ಬಿಡುಗಡೆ ಆಗ್ತಾ ಇದೆ, 3 ಕಂತುಗಳ ಹಣ ಬಿಡುಗಡೆ ಆಗ್ತಾ ಇದೆ. ಅಂದರೆ ಇವತ್ತು ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ, ಯಾರೆಲ್ಲ ಹಣವನ್ನು ಪಡಿತಾ ಇದ್ದಾರೆ, ಕೆಲವರಿಗೆ ಈಗಾಗಲೇ ಬಿಡುಗಡೆ ಆಗ್ತಿದ್ರು ಕೂಡ ಇನ್ನೂ ಯಾಕೆ ಬಂದಿಲ್ಲ, ನೀವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಪ್ರತಿಯೊಬ್ಬರು ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಟ್ರೈ ಮಾಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನು ಇಮಿಡಿಯೇಟ್ಲಾಗಿ ಶೇರ್ ಮಾಡಿ. ನೋಡಿ, ನೂತನ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಬಂದ ಮೇಲೆ ಈ ಒಂದು ಎಲ್ಲ ಚೇಂಜಸ್ ಅನ್ನ ಮಾಡ್ತಾ ಇದ್ದಾರೆ. ಅದು ಒಂದು ರೀತಿಯಲ್ಲಿ ನೋಡಿದ್ರೆ ಒಳ್ಳೇದಂತಾನೆ ಹೇಳ್ಬೋದು. ಕೆಲವರು ಏನಂತಿದ್ದಾರೆ, ಸರ್ ನಮಗೆ ಇದು ಸರಿ ಕಾಣ್ತಾ ಇಲ್ಲ ಅಂತ ಕೆಲವರು ಅಂತಿದ್ದಾರೆ. ಯಾಕಂದ್ರೆ ಈಗ ಬಡವರು ಏನಿದ್ದಾರೆ, ಒಂದು ಮನೆಯಲ್ಲಿ 2 ಮನೆಗಳು ಇರ್ತವೆ. ಅವರು ಏನು ಇಬ್ಬಿಬ್ರು ಗೃಹಲಕ್ಷ್ಮಿಯರ್ ಆಗಿ ಹಣವನ್ನ ಪಡೆದುಕೊಳ್ತಿರ್ತಾರೆ. ರೇಷನ್ ಕಾರ್ಡ್ಗಳೆಲ್ಲ ಬೇರೆ ಬೇರೆ ಇರ್ತಿರ್ತವೆ. ಸೊ ಅಂತವ್ರಿಗೆ ಅನುಕೂಲ ಕೂಡ ಆಗಿದೆ. ಸೊ ಇಲ್ಲಿ ರಾಜ್ಯ ಸರ್ಕಾರ ಏನಪ್ಪಾ ಅಂತಂದ್ರೆ, ಒಂದೇ ಮನೆಯಲ್ಲಿ 2-3 ಯಾರು ಇರ್ತಾರ ಅಂತವ್ರಿಗೆ ಹಣ ಕೊಡೋದನ್ನ ಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ಸೊ ಇದನ್ನ ಏನು ಗೃಹಲಕ್ಷ್ಮಿಯವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇದರ ವಿರುದ್ಧ. ಸೊ ಇಲ್ಲಿ ಒಂದು ಕಡೆಗೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಹೊರ ರಾಜ್ಯದಿಂದ ಬಂದಂತವರಿಗೆ ಅವ್ರಿಗೆ ಹಣ ಕೊಡೋದನ್ನ ಬಂದ್ ಮಾಡ್ತೀವಿ, ಇದು ಚೆನ್ನಾಗಿದೆ. ಇನ್ನೊಂದು ಏನಪ್ಪಾ ಅಂದ್ರೆ, ಶ್ರೀಮಂತರು ಏನಿರ್ತಾರೆ ಇನ್ಕಮ್ ಟ್ಯಾಕ್ಸ್ ಅನ್ನ ಪೇ ಮಾಡ್ತಿರ್ತಾರೆ, ವ್ಯವಹಾರಗಳು ಇರ್ತವೆ, GST ಪೇ ಮಾಡ್ತಿರ್ತಾರೆ, ಅಂತವ್ರಿಗೆ ಹಣ ಕೊಡೋದನ್ನ ಬಂದ್ ಮಾಡ್ತೀವಿ, ಅದು ಕೂಡ ಚೆನ್ನಾಗಿದೆ. ಸೊ ಇಲ್ಲಿ ಬಡವರು ವಿಚಾರಕ್ಕೆ ಬಂದ್ರೆ ಇದನ್ನ ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕು ರಾಜ್ಯ ಸರ್ಕಾರದ ಕಡೆಯಿಂದ ಅಂತ ಕೇಳ್ಕೊಳ್ತೀವಿ. ಸೊ ಇಲ್ಲಿ ನಮಗೆ ಬಂದಿರುವಂತ ಇವತ್ತಿನ ಒಂದು ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಈಗಾಗಲೇ 3 ಕಂತುಗಳ ಹಣ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ. ಅದನ್ನ ಏನು ಕೆಲವೊಂದು ಜಿಲ್ಲೆಗಳಲ್ಲಿ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ, ಅದನ್ನ ಬಿಡುಗಡೆ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಏನು ಈ ಒಂದು ಏಪ್ರಿಲ್, ಮೇ, ಜೂನ್ ತಿಂಗಳಿಗಿನ ಮುಂಚಿತವಾಗಿ ಕೆಲವೊಂದು ಕಂತುಗಳ ಹಣ ಪೆಂಡಿಂಗ್ ಇದ್ವು, ಅವು ಬಂದಿಲ್ಲ. ಸೊ ಅವು ಏನು ಈಗ ಆಲ್ರೆಡಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಇವತ್ತು ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಕೆಲವೊಂದು ಜಿಲ್ಲೆಗಳಿಗೆ ಪೆಂಡಿಂಗ್ ಹಣವನ್ನ ರಿಲೀಸ್ ಮಾಡ್ತಾ ಇದಾರಂತೆ. ಗದಗ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ಬೆಳಗಾವಿ ಜಿಲ್ಲೆ, ಕೊಪ್ಪಳ ಜಿಲ್ಲೆ, ಬೀದರ್ ಜಿಲ್ಲೆ, ಮಂಡ್ಯ ಜಿಲ್ಲೆ, ವಿಜಯಪುರ, ಮೈಸೂರು, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಚಾಮರಾಜನಗರ, ರಾಯಚೂರು, ಚಿಕ್ಕಬಳ್ಳಾಪುರ, ರಾಮನಗರ, ಚಿಕ್ಕಮಗಳೂರು, ಶಿವಮೊಗ್ಗ, ಚಿತ್ರದುರ್ಗ, ತುಮಕೂರು, ದಕ್ಷಿಣ ಕನ್ನಡ, ಉಡುಪಿ, ಹಾಸನ, ಕಲಬುರಗಿ, ವಿಜಯನಗರ ಅಂತ ಹೇಳಿದ್ದಾರೆ. ಇಷ್ಟು ಜಿಲ್ಲೆಗಳಿಗೆ ಪೆಂಡಿಂಗ್ ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ರಾಜ್ಯ ಸರ್ಕಾರ ಆಲ್ರೆಡಿ ಫಂಡ್ ಅನ್ನ ಟ್ರಾನ್ಸ್ಫರ್ ಮಾಡಿತ್ತು, ಆದ್ರೆ ಕೆಲವೊಂದು ಟೆಕ್ನಿಕಲ್ ಎರರ್ಸ್, ಕೆಲವೊಂದು ಬೇರೆ ಕಾರಣಗಳಿಂದಾಗಿ ಈ ಒಂದು ಹಣ ಪೆಂಡಿಂಗ್ ಉಳಿತು. ಇಲ್ಲಿ ಏನಂತಿದ್ದಾರೆ, ಕೆಲವರು ಬ್ಯಾಂಕ್ ಖಾತೆಗಳಿಗೆ ಒಂದು NPCI ಮ್ಯಾಪಿಂಗ್ ಸರಿಯಾಗಿಲ್ಲ, ಅದಕ್ಕೆ ಈ ಒಂದು ಹಣ ಬಿಡುಗಡೆ ಆಗಿಲ್ಲ ಕೆಲವೊಬ್ಬರಿಗೆ ಅಂತ ಹೇಳ್ತಾರೆ. ನೀವು ಒಂದ್ಸಲ ಬ್ಯಾಂಕ್ಗಳಿಗೆ ವಿಸಿಟ್ ಕೊಟ್ಟು NPCI ಮ್ಯಾಪಿಂಗ್ ಕರೆಕ್ಟ್ ಆಗಿದೆಯಲ್ಲ ಅಂತ ಚೆಕ್ ಮಾಡಿಕೊಂಡ್ರೆ ಸಾಕು, ಅದು ಸರಿಯಾಗಿತ್ತಪ್ಪ ಅಂತಂದ್ರೆ ಹಣ ಬರುತ್ತೆ. ಈಗಾಗಲೇ ಪೆಂಡಿಂಗ್ ಹಣ ಬಿಡುಗಡೆ ಆಗ್ತಾ ಇದೆ, ನಿಮ್ಮ ಖಾತೆ ಕೂಡ ಹಣ ಬಂದೇ ಬರುತ್ತೆ. ಸೊ ಯಾರಿಗಾದ್ರೂ ಪೆಂಡಿಂಗ್ ಹಣ ಬಾಕಿ ಇತ್ತಪ್ಪ ಅಂತಂದ್ರೆ ಈ ಕೆಲಸವನ್ನ ಇಮಿಡಿಯೇಟ್ ಆಗಿ ಮಾಡಿ, ನಿಮ್ಮ ಖಾತೆಗಳಿಗೆ ಕೂಡ ಹಣ ಬಂದೇ ಬರುತ್ತೆ.